ಕಾಂಗ್ರೆಸ್ ಕುರ್ಚಿ ಕದನಕ್ಕೆ ಬ್ರೇಕ್ ಬೀಳುತ್ತಾ $1 ಮಿಲಿಯನ್ ಪ್ರಶ್ನೆ. ಭಾನುವಾರ ಹೈಕಮಾಂಡ್ ಏನಾದರೂ ನಿರ್ಧಾರವನ್ನು ಕೈಗೊಳ್ಳುತ್ತಾ? ಕಾಂಗ್ರೆಸ್ ಸಂಸದೀಯ ಮಂಡಳಿಯ ನಿರ್ಧಾರವೇ ಫೈನಲ್ ಆಗುತ್ತಾ? ಹಾಗಾದರೆ ಗೊತ್ತಿಲ್ಲ. ಭಾನುವಾರ ಸಭೆಗೆ ಸಿಎಂ ಡಿಸಿಎಂ ಇಬ್ಬರು ಹೋಗ್ತಾರಾ ಹೋಗಲ್ವಾ ಎಲ್ಲ ಪ್ರಶ್ನೆಗಳೇ. ಇಬ್ಬರ ಅನುಪಸ್ಥಿತಿಯಲ್ಲೇ ನಿರ್ಧಾರ ಕೈಗೊಂಡು ಸಂದೇಶವನ್ನು ರವಾನೆ ಮಾಡಲಾಗುತ್ತಾ? ಹೈಕಮಾಂಡ್ ನಡೆ ಕದನ ಕುತೂಹಲವಾಗಿದೆ. ಸೊ ಏನು ಇವ್ರ ಲೆಕ್ಕಾಚಾರ? ಮೊದಲು ನಾವು ತೀರ್ಮಾನ ಮಾಡ್ಬೋಣ, ಆಮೇಲೆ ಅವ್ರನ್ನ ಕರೆಸೋಣ ಅಂತಲೂ ಇರಬಹುದು, ಅಥವಾ ಇನ್ನೂ ಟೈಮ್ ಇದೆ, ನಾಳೆನೂ ಬರೋಕ್ಕೆ ಹೇಳ್ಬೋದು. ಸೊ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ. ಸುಕೇಶ್, ಈಗ ಯಾಕೆ ಇಷ್ಟು ಗೊಂದಲ ಅಂತ? ಈಗ ಒಂದು ಸಭೆ ಮಾಡೋದೇ ನಿಜ ಆದರೆ, ಆ ಸಭೆಯಲ್ಲಿ ಕರ್ನಾಟಕದ ವಿಚಾರವನ್ನು ಚರ್ಚೆ ಮಾಡೋದೇ ನಿಜ ಆದರೆ, ಒಂದು ಕ್ಲಾರಿಟಿ ಕೊಡ್ಬೋದಾಗಿತ್ತು ಸಿ ಎಂ ಡಿ ಸಿ ಎಂಗೆ ಬುಲಾವ್ ನೀಡೋದ್ರ ಮುಖಾಂತರ. ಯಾಕೆ ಇನ್ನೂ ಕೂಡ ಆ ಕ್ಲಾರಿಟಿ ಸಿಗ್ತಾ ಇಲ್ಲ? ಅರವಿಂದ್, ಕ್ಲಾರಿಟಿ ಕೊಡೋಕ್ಕೆ ಬುಲಾವ್ ಕೊಡಲೇಬೇಕಂತೇನಿಲ್ಲ. ಯಾಕಂದ್ರೆ ಮೊದಲು ಅವರ ನೇತೃತ್ವದಲ್ಲಿ ಒಂದು ಸಭೆ ಆಗಲೇಬೇಕು, ಅವರ ಸಮ್ಮುಖದಲ್ಲಿ ಅಥವಾ ಅವರ ಮಟ್ಟದ ಒಂದು ಸಭೆ ಆದರೆ ಅದು ಪಾರ್ಲಿಮೆಂಟರಿ ಸ್ಟ್ರಾಟಜಿಕ್ ಕಮಿಟಿಯ ರೀತಿಯಲ್ಲಿ ಅವರು ಏನು ಇರುವಂಥ ನಿರ್ಧಾರ ಏನು ಮಾಡಬೇಕು ನಾವೀಗ. ಯಾಕಂದರೆ ಜಾತಿ ಸಮೀಕರಣ ಇರ್ಬೋದು, ಸರ್ಕಾರದ ಪರಿಸ್ಥಿತಿ ಅಥವಾ ದೇಶದಲ್ಲಿ ಕಾಂಗ್ರೆಸ್ನ ಸ್ಥಿತಿಗತಿ, ಈ ಎಲ್ಲವನ್ನು ಮುಂದಿಟ್ಕೊಂಡು ಈಗ ತೆಗೆದುಕೊಳ್ಳುವಂಥ ತೀರ್ಮಾನದಿಂದ ಮುಂದೆ ಸಂಭವನೀಯವಾಗಿ ಆಗಬಹುದಾದಂತಹ ಬೆಳವಣಿಗೆಗಳೇನು ಎಲ್ಲ ವಿಚಾರನೂ ಕೂಡ ಚರ್ಚೆ. ಆ ವಿಚಾರಗಳನ್ನ ಕೂಡಿಸ್ಕೊಂಡು ಸಿ ಎಂ ಡಿ ಸಿ ಎಂ ಅವರ ಮುಂದೆ ಚರ್ಚೆ ಮಾಡೋಕ್ಕಾಗಲ್ಲ. ಕಾಂಗ್ರೆಸ್ ಒಂದು ಪಾರ್ಟಿಯಾಗಿ, ಒಂದು ಹೈಕಮಾಂಡ್ ಆಗಿ, ಒಂದು ನ್ಯಾಷನಲ್ ಪಾರ್ಟಿಯಾಗಿ ತಮ್ಮದೇ ಆದ ಒಂದು ಫಾರ್ಮಾಲಿಟೀಸ್ ಅನ್ನೋದಿರುತ್ತೆ. ಆ ರೀತಿ ಅವ್ರು ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡ್ಕೊಳ್ಬೇಕಾಗುತ್ತೆ, ಅಥವಾ ಇಬ್ಬರ ಅಭಿಪ್ರಾಯವನ್ನು ಕೇಳಿ ಆನಂತರ ಮತ್ತೆ ತೀರ್ಮಾನ ಹೇಳ್ತೀವಿ ಅನ್ನುವಂಥ ಟೈಮನ್ನು ಕೂಡ ತಗೊಳ್ಬೋದು. ಏನು ಬೇಕಾದ್ರೂ ಅವಕಾಶ ಇದೆ, ಅದು ಹೈಕಮಾಂಡ್ ಕೈಗೊಳ್ಳುವಂಥ ತೀರ್ಮಾನ. ಹಾಗಾಗಿ ಹೈಕಮಾಂಡ್ ಏನು ನಿರ್ಧಾರವನ್ನು ಮಾಡುತ್ತೆ ಅನ್ನೋದು ಮುಖ್ಯ. ಹೈಕಮಾಂಡ್ ಸಭೆಯಲ್ಲಿ ಆದ ನಂತರ ಇವರಿಗೆ ಬುಲಾವ್ ಬರಬೇಕು, ಬುಲಾವ್ ಬಂದ ನಂತರದಲ್ಲಿ ಇವರಿಬ್ಬರು ಇಲ್ಲಿಂದ ಹೊರಡಬೇಕಾಗುತ್ತೆ. ಹಾಗಾಗಿ ಅಥವಾ ನಾವು ತೀರ್ಮಾನ ಮಾಡ್ತೀವಿ, ನೀವು ಬಂದುಬಿಡಿ, ನಾಳೆ ಮಾತಾಡೋಣ ಅಂತ ಮೊದಲೇ ಏನಾದ್ರು ಹೇಳಿದ್ರೆ ಅವ್ರು ಮುಂಚೆ ಹೊರಡ್ಬೋದು. ಇಲ್ಲಾಂದರೆ ಆ ಸಭೆ ಮುಗಿಯವರೆಗೂ ಎಲ್ಲರೂ ಕೂಡ ವೆಯ್ಟ್ ಮಾಡಲೇಬೇಕಾಗುತ್ತೆ. ಅರವಿಂದ್, ಹಾಗೆ ಸಂಪರ್ಕದಲ್ಲಿರಿ ಸುಕೇಶ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ನೋಡೋಣ ಏನಾಗುತ್ತೆ ಅಂತಂದ್ಬಿಟ್ಟು. ಅವರವರಿಗೆ ತೋಚಿದ ಹಾಗೆ ಅವರವರು ಕ್ರಮ ತಗೋತಾ ಇದ್ದಾರೆ. ಆದರೆ ಸಿ ಎಂ ಡಿ ಸಿ ಎಂಗೆ ಈ ಗೊಂದಲ ಮುಂದುವರೆದಿರೋದಕ್ಕೆ ಕಾರಣ ಹೈಕಮಾಂಡ್ನಿಂದ ಏನು ಕ್ಲಾರಿಟಿ ಸಿಗ್ತಾ ಇಲ್ಲ. ಬನ್ನಿ ಅಂತಲೂ ಹೇಳಿಲ್ಲ, ಬರಬೇಡಿ ಅಂತಲೂ ಹೇಳಿಲ್ಲ. ಏನು ಮಾಡೋದು? ಕಾಯಲೇಬೇಕು, ಯಾಕೆಂದರೆ ಅವ್ರ ಹೈಕಮಾಂಡ್ ಅವ್ರು ಹೇಳ್ದಂಗೆ ಕೇಳಲೇಬೇಕಲ್ಲ.